ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 31/12/2025 ಮುರಳಿ ಬಾಬರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಮಧುಬನ ಸಂಪೂರ್ಣ ಸದಾ ಪವಿತ್ರ ಸಾಗರನಾದ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಪರಮಾತ್ಮನ ಮನೆಯಾಗಿದೆ. ಇಲ್ಲಿಗೆ ನೀವು ಯಾವುದೇ ಪತಿತ ಆತ್ಮಗಳನ್ನ ಕರೆತರಬಾರದು ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಇದು ಈಶ್ವರಿಯ ಯಂತ್ರವಾಗಿದೆ, ಈಶ್ವರಿಯ ಮಷಿನ್. ಇಲ್ಲಿ ಯಾರಿಗೆ ಪಕ್ಕ ನಿಶ್ಚಯ ಬುದ್ಧಿ ಇದೆಯೋ ಅವರ ನಿಶಾನಿ ನಿಂದೆ, ಮಹಿಮೆ, ಮಾನ, ಅಪಮಾನ ಎಲ್ಲದರಲ್ಲೂ ಕೂಡ ಧೈರ್ಯವಾಗಿರ್ತಾರೆ. ಮೂರನೇದು, ಯಾವುದೇ ಸೀಮಿತವಾದ ಇಚ್ಛೆಗಳನ್ನ ಇಟ್ಕೊಳ್ಬೇಡ್ರಿ, ಸದಾ ಖುಷಿಯಿಂದ ತುಂಬಿದವರಾಗ್ರಿ. ನಾಲ್ಕನೆಯದು, ಮಾಯೆಯ ಆಟವನ್ನ ಸಾಕ್ಷಿಯಾಗಿ ನೋಡುವಂತಹ ಸದಾ ನಿರ್ಭಯ ಹಾಗೂ ಮಾಯಾಜೀತರಾಗ್ರಿ. ಐದನೇದು, ಇಂತಹ ಸ್ನೇಹದ ಸಾಗರಾಗ್ರಿ, ಕ್ರೋಧವು ಹತ್ತಿರ ಬರಲೇಬಾರದು. 5 ಬಿಂದುಗಳು: ಹೋಲಿಯೆಸ್ಟ್ ಬಾಬಾ, ಈಶ್ವರಿಯ ಮೆಷಿನ್, ಸದಾ ಖುಷಿಯಿಂದ ಇರಿ, ಸದಾ ನಿರ್ಭಯ, ಸ್ನೇಹ ಸಾಗರ ಆಗಿರಿ. ಇಂದಿನ ಚಿಂತನೆ: ನಾನು ಆತ್ಮ ಸದಾ ನಿರ್ಭಯ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಹೋಲಿಯೆಸ್ಟ್ ಆಫ್ ದಿ ಹೋಲಿ ಬಾಬಾರವರ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಸದಾ ನಿಶ್ಚಯ ಬುದ್ಧಿಯಾಗಿದ್ದೇನೆ. ನಿಶ್ಚಯ ಬುದ್ಧಿಯುಳ್ಳ ಆತ್ಮ ನಾನು. ನಿಂದೆ, ಸ್ತುತಿ, ಮಾನ, ಅಪಮಾನ ಎಲ್ಲದರಲ್ಲಿಯೂ ಕೂಡ ಸಹಜವಾಗಿ ನನ್ನನ್ನು ಇರಿಸಿಕೊಳ್ಳುವಂತಹ ನಾನೊಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ. ನಾನು ಎಲ್ಲ ರೀತಿಯ ಸೀಮಿತ ಇಚ್ಛೆಗಳಿಂದ ಮುಕ್ತವಾಗಿರುವ ಇಚ್ಛಾ ಮಾತ್ರ ಅವಿದ್ಯೆ ಆತ್ಮ ಹಾಗೂ ಸದಾ ಖುಷಿಯಾಗಿರ್ತೇನೆ. ಬಾಬಾ ಸಿಕ್ಕಿದರು, ಎಲ್ಲವೂ ಸಿಕ್ಕಿದ್ದಾವೆ. ಹೀಗೆ ಬಾಪ್ ಮಿಲಾ ಸಬ್ ಕುಚ್ ಮಿಲಾ, ಈ ಅಪಾರ ಖುಷಿಯಲ್ಲಿ ಸದಾ ಇರುತ್ತೇನೆ ಹಾಗೂ ಅನ್ಯರಿಗೂ ಕೂಡ ಖುಷಿಯನ್ನು ಹಂಚುತ್ತೇನೆ. ನಾನು ಆತ್ಮ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವಂತಹ ಸದಾ ನಿರ್ಭಯ ಹಾಗೂ ಮಾಯಾಜೀತನಾಗಿದ್ದೇನೆ. ನಾನು ಆತ್ಮ ತಂದೆಯ ಸಮಾನ ಮಾಸ್ಟರ್ ಸ್ನೇಹ ಸಾಗರ. ಎಂಥದೇ ಪರಿಸ್ಥಿತಿಯಲ್ಲೂ ಸಹ ಕ್ರೋಧವನ್ನು ಮಾಡದೆ ಸದಾ ಶಾಂತಿ ಮತ್ತು ಸ್ನೇಹದಿಂದಿರುವ ಆತ್ಮ ಜ್ಯೋತಿ ನಾನಾಗಿದ್ದೇನೆ. ನಾನು ಆತ್ಮ ಪರಂಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರ ಎಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಮಾಡ್ತಾ ಮಾಡ್ತಾ 5,000 ವರ್ಷಗಳಾದವು. ನಾನು ಆತ್ಮ ಈಗ ನನ್ನನ್ನು ನಿಜವಾದ ಮನೆಯನ್ನೇ ಮರೆತು ಬಿಟ್ಟಿದೆ. ಸ್ವಯಂ ಪರಮಾತ್ಮ ಶಿವಬಾಬರವರು ಬಂದು ನನಗೆ ಯಥಾರ್ಥವಾದ ಸತ್ಯವನ್ನು ತಿಳಿಸಿದ್ದಾರೆ. ನಾನು ಆತ್ಮ ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ನನ್ನ ನಿಜವಾದ ಮನೆಯನ್ನು ತಲುಪುತ್ತೇನೆ. ಶರೀರದ ಜಗತ್ತಿಗಿಂತಲೂ ಬೇರೆ, ದೇಹವೇ ಬೇರೆ, ನಾನು ಆತ್ಮನೇ ಬೇರೆ. ನಾನು ಆತ್ಮ ದೇಹದಿಂದ ಭಿನ್ನನಾದೆ. ದೇಹದ ಜಗತ್ತಿಗಿಂತಲೂ ಭಿನ್ನ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಸೂಕ್ಷ್ಮ ಲೋಕದಲ್ಲಿ, ಬೆಳಕಿನ ಲೋಕದಲ್ಲಿ ನಾನು ಆತ್ಮ ಬೆಳಕಿನ ಶರೀರದಲ್ಲಿ ಬಿಂದುವಾಗಿ ಹೊಳಿತಾ ಇದ್ದೇನೆ. ನಾನು ಆತ್ಮ ಆ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನನ್ನ ಅತಿ ಪ್ರಿಯ ಅತಿ ಮಧುರ ಬ್ರಹ್ಮ ತಂದೆಯವರು ಸಂಪೂರ್ಣ ಫರಿಸ್ತೆ, ಬೆಳಕಿನ ದೇವತೆ. ಬ್ರಹ್ಮ ತಂದೆಯವರ ಮಸ್ತಕದಲ್ಲಿ ಶಿವಬಾಬರವರು ಸಹ ಬಿಂದುವಾಗಿ ಹೊಳಿತಾ ಇದ್ದಾರೆ.
ಸಂಪೂರ್ಣ ಫರಿಸ್ತಾ ಬಾಬ್ದಾದರವರು ಅತೀವ ಆಕರ್ಷಿತರಾಗಿ ಆಕರ್ಷಣೆ ಮಾಡುತ್ತಿದ್ದಾರೆ. ನಾನು ಕ್ಷಣದಲ್ಲಿ ಬಾಬ್ದಾದರವರ ಸಮ್ಮುಖದಲ್ಲಿ ನಿಂತುಕೊಂಡಿದ್ದೇನೆ. ಬೆಳಕಿನ ಲೋಕದಲ್ಲಿ, ಬೆಳಕಿನ ಶರೀರದಲ್ಲಿ ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬ್ದಾದರವರ ಸಮ್ಮುಖದಲ್ಲಿ ದೃಷ್ಟಿ ಹಾಗೂ ಸ್ನೇಹವನ್ನು ಪಡೆದುಕೊಳ್ಳುತ್ತಿದ್ದೇನೆ. ಅಪಾರ ಸ್ನೇಹ ತುಂಬಿದ ಪರಮ ಪಾವನ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಓಹೋ, ನಾನು ಆತ್ಮ ಜ್ಯೋತಿ. ತಂದೆಯಿಂದ ಸ್ನೇಹ ತುಂಬಿದ ದೃಷ್ಟಿಯನ್ನು ಪಡೆದುಕೊಂಡು ಜೊತೆಯಲ್ಲಿ ವರದಾನಗಳನ್ನು ಕೂಡ ಪಡೆದುಕೊಳ್ಳುತ್ತಿದ್ದೇನೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, ಸದಾ ಸ್ನೇಹಿ ಭವ, ಸದಾ ಪವಿತ್ರಾತ್ಮ ಭವ, ಸದಾ ಖುಷ್ನಶೀವಾತ್ಮ ಭವ, ಸದಾ ನಿರ್ಭಯ ನಿಶ್ಚಿಂತಾತ್ಮ ಭವ, निराकारी, निरहंकारी, निर्विकारी। तो बाप दादा से वरदान और दृष्टि प्राप्त करते हुए ಸೂಕ್ಷ್ಮ ಲೋಕದಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಮಡಿಲಿಗೆ ಇರಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬೆಳಕಿನ ಶರೀರದಲ್ಲಿ ಸಂಪೂರ್ಣ ಫರಿಸ್ತಾ ಬಾಪ್ ದಾದಾರವರ ಮಡಿಲಲ್ಲಿದ್ದೇನೆ. ಅಪಾರ ಸ್ನೇಹ ಶಕ್ತಿಗಳು, ಮರೆಯಲಾಗದ ಅದ್ಭುತ ಅವಿಸ್ಮರಣೀಯ ಅನುಭವ. ಓಹೋ, ನನ್ನ ಆತ್ಮ ಸೂಕ್ಷ್ಮ ಶರೀರದಿಂದಲೂ ಭಿನ್ನನಾದೆ. ಜ್ಯೋತಿ ಬಿಂದು ಸ್ವರೂಪನಾಗಿ ನನ್ನ ನಿಜ ಸ್ವರೂಪವನ್ನು ನೋಡಿಕೊಳ್ಳುತ್ತಿದ್ದೇನೆ. ಓಹೋ, ನನ್ನ ನಿಜ ಮನೆ ಪರಮಧಾಮ. ನಾನು ಆತ್ಮ ಪರಮಧಾಮದಲ್ಲಿ ನನ್ನ ನಿಜೀ ಸ್ವರೂಪ ಬಿಂದು ರೂಪದಲ್ಲಿ ಬೆಳೆಯುತ್ತಾ ಇದ್ದೇನೆ. ನನ್ನ ತಂದೆಯೂ ಸಹ ಅತಿ ಸೂಕ್ಷ್ಮ ಬಿಂದುವಾಗಿ ಹೊಳಿತಾ ಇದ್ದಾರೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ತಂದೆಯ ಹತ್ತಿರ ಹೋಗಿದ್ದೇನೆ, ತಂದೆಗೆ ಟಚ್ ಆಗಿದ್ದೇನೆ. ಓಹೋ, ನನ್ನ ಆತ್ಮ ಸಂಪೂರ್ಣ ಶುದ್ಧ ಹಾಗೂ ಶಕ್ತಿಶಾಲಿಯಾದೆ. ಅಪಾರ ಶಕ್ತಿಗಳಿಂದ ತುಂಬಿಕೊಳ್ಳುತ್ತಿದ್ದೇನೆ. ನಾನು ಆತ್ಮರೂಪಿ ಬ್ಯಾಟರಿ, ಸಂಪೂರ್ಣ ಚಾರ್ಜ್ ಆಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡು ಪುನಃ ಈ ಸೃಷ್ಟಿಗೆ ಬಂದೆ. ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ಹರಡುತ್ತಿದ್ದೇನೆ. ಓಹೋ, ಕೋಟಿ ಕೋಟಿ ಆತ್ಮಗಳೆಲ್ಲರೂ ಕೂಡ ದೈವಿ ಕುಲದ ಆತ್ಮಗಳು ಭಗವಂತನ ಮನೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಸಹ ಈಶ್ವರೀಯ ಜ್ಞಾನ ಹಾಗೂ ಯೋಗವನ್ನು ಕಲಿತು ಜೀವನವನ್ನು ಧನ್ಯವಾಗಿಸಿಕೊಳ್ಳುತ್ತಿದ್ದಾರೆ. ಆಹಾ, ಜನ್ಮ ಜನ್ಮಾಂತರಗಳಿಂದ ಯಾವ ಭಗವಂತನಿಗಾಗಿ ಹುಡುಕಿದೆವೋ ಆ ತಂದೆ ಸಿಕ್ಕಿದರು. ಶಿವ ತಂದೆಯು ಬಂದಿದ್ದಾರೆ. ತಂದೆ, ನಿಮ್ಮನ್ನು ಪಡೆದು ಎಲ್ಲವನ್ನೂ ಪಡೆದೆ ಎಂದು ಹೇಳುತ್ತಿದ್ದಾರೆ. ಎಲ್ಲ ಆತ್ಮಗಳು, ದೈವಿ ಕುಲದ ಆತ್ಮಗಳು ತಮ್ಮ ಜನ್ಮಸಿದ್ಧ ಅಧಿಕಾರವನ್ನು ತಂದೆಯಿಂದ ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.